ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಕಲಬುರಗಿಯಲ್ಲಿ ಮುಂಗಾರು ಆರಂಭದಲ್ಲೇ ಬರದ ಛಾಯೆ ಆವರಿಸಿದೆ. ಮಳೆಗಾಗಿ ಆಕಾಶ ನೋಡುತ್ತಾ ಕುಳಿತಿದ್ದಾರೆ ಅನ್ನದಾತರು. ಬಿತ್ತನೆ ಮಾಡಿದರೂ ಕೂಡ ಸೋಯಾಬೀನ್ ಆಗಿರ್ಬೋದು, ಉದ್ದು, ಹೆಸರು, ತೊಗರಿ ಇನ್ನೂ ಚಿಗುರೇ ಇಲ್ಲ ರೀ. ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಕಲಬುರಗಿಯಲ್ಲಿ ವಾಡಿಕೆಗಿಂತ 50%ಕ್ಕೂ ಹೆಚ್ಚು ಮಳೆ ಕೊರತೆ ಎದುರಾಗಿದೆ. ಮಳೆ ಕೊರತೆ ಆಗಿದ್ದರಿಂದಾಗಿ 1.14 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಮಾಡಿದ್ದಾರೆ. ಎನ್ನುಡಿಯಲ್ಲಿ ತೊಗರಿ, ಸೋಯಾ, ಉದ್ದು ಇವೆಲ್ಲ ಬಿತ್ತಿದ್ದಾರೆ. ಅದನ್ನೂ ಕೂಡ ಚಿಗುರೇ ಬಿಡೋದಿಲ್ಲ. ರೈತರು ಏನು ದಿಕ್ಕು ತೋಚದೆ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಹಾಗಾಗಿ ಸರ್ಕಾರ ಬರಬೇಕು, ಅನ್ನದಾತರ ನೆರವಿಗೆ ನಿಲ್ಲಬೇಕು, ಇದನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಮಾಡು ಇಲ್ಲೇ ಮುಂದಕ್ಕೆ ಹೋಗ್ಲಿ ಆಯ್ತು, ಹೋಗಿ ತಿರ್ಕೊಂಬರೋದು. ಸರ್, ರೈತರ ಪರಿಸ್ಥಿತಿ ಭಾಳ ಗಂಭೀರ ಅದ ರೀ. ಲಾಸ್ಟ್ ಇಯರ್ ಹಿಡಿದು ಈ ವರ್ಷ ಎರಡು ವರ್ಷ ಬರಗಾಲ ಇದ್ದಂಗೆ ಹೋದ ವರ್ಷ ಮಳೆ ಬಂದು ಹೋಯ್ತು. ಈ ವರ್ಷ ಮಳೆ ಬರಲಾದ ಹೋಗ್ಯದ ರೀ. ಈಗ ಅರ್ಧ ಜನ ಬಿತ್ತಿದೀವಿ, ಅರ್ಧ ಜನ ಬೀಜ ಭೂಮಿಯಾಗ ಕುಂತಾವ, ಹೋಗ್ಯಾವ ಎಲ್ಲ ಹೋಗ್ಯಾವ, ಲಾಸ್ ಮಾಡ್ಯಾವ್ರಿ. ಸಾಲ ಸಮಜ ಮಾಡಿ ಬೀಜ ತಂದು ಮನೆಯಾಗ ಇಟ್ಟಿದ್ದೆವು. ಹಿಂಗಾಗಿ ಎಲ್ಲ ಬರಗಾಲ ರೀ. ಏನು ಫರಕ್ಕೇನು ರೀ. ಎಳ್ಳು ಹೋಯ್ತು ರೀ, ಹೆಸರು ಹೋಯ್ತು, ಉದ್ದು ಹೋಯ್ತು ರೀ, ಕಿರಾಣಿ ಮೇಲೆ ಎಲ್ಲ ಹೋಗ್ಯದ ರೀ. ಅದು ಬಂದ್ರಿ, ಇದು ಒಂದು ಉಳಿತಿತ್ತು, ಒಂದು ಎಲ್ಲ ಹೋಗಿಬಿಟ್ಟದ ರೀ. ಏನು ಪರಿಸ್ಥಿತಿ ಭಾಳ ಖರಾಬ್ ಅದ ಸರ್. ಏನು ರೈತರು ಏನು ಸರ್ಕಾರ ಏನು ಉಪಕಾರ ಮಾಡಿದ್ರೆ ನಾವು ಉಳಿತೀವಲ್ರಿ, ಉಳಿಯಲ್ಲ ಸರ್. ಸರ್ಕಾರ ಹೆಲ್ಪ್ ಮಾಡಿದ್ರೆ ಉಳಿಬೇಕು ಇಲ್ಲರಿ ಅಲ್ರಿ. ಅಲ್ಲಿ ಬ್ಯಾಂಕ್ ಲೋನ್ ತೊಗೊಂಡಿದ್ದೀವಿ. ಎತ್ತಿಗಳು ಮೇವು ಇಲ್ಲ ರೀ. ಎತ್ತಿಗಳು ಮೇವಿನ ಪರಿಸ್ಥಿತಿ ಭಾಳ ಗಂಭೀರ ಅದ ರೀ. ಸಾಲ ಮನ್ನಾ ಮಾಡೋಕೆ ಸರ್, DC ಬ್ಯಾಂಕ್ನಾಗ ಎಲ್ಲ ನಾವು ಬೀಜ ತರಬೇಕು, ಗೊಬ್ಬರ ತರಬೇಕೆಲ್ಲ ಸಾಲ ಮಾಡೇ ತಂದಿದ್ದೀವಿ ರೀ. ಸಾಲ ಮನ್ನಾ ಮಾಡೋಕೆ ಬೋರಿನೂ ನೀರಿಲ್ಲ ರೀ, ಕುಡ್ಲಿಕ್ಕೆ ನೀರಿಲ್ಲ ರೀ. ಇಂಥ ಪರಿಸ್ಥಿತಿ ಬಂದ್ರಿ. ಬೇಸಿಗೆನ ಈ ವರ್ಷ ರೀ ಪೂರ ಬರಗಾಲ. ಹೋದ ವರ್ಷನೂ ಬರಗಾಲ. ಹೋದ ವರ್ಷ ಮಳೆ ಬಂದು ಬರಗಾಲ ಐತ್ರಿ. ಈ ವರ್ಷ ಮಳೆ ಹೋಗಿ ಬರಗಾಲ ಆಗ್ಯದ. ನಾವು ಎಲ್ಲ ಹೊಲಗಳು ಸ್ವಚ್ಛ ಮಾಡಿ ಇಟ್ಟು ಒಂದೊಂದು ಹೊಲ ಬಿತ್ತಿದೆವು, ಒಂದು ಹೊಲ ಬಿತ್ತಿಲ್ಲ. ಮುಗುಲು ನೋಡತ್ತಿದ್ದೆವು, ಬೀಜ ತಂದಿದ್ದೆವು, ಗೊಬ್ಬರ ತಂದಿದ್ದೆವು, ಸಾಲ ಮಾಡಿ ಇಟ್ಟಿದ್ದೆವು. ಈಗ ಭಾಳ ಪರಿಸ್ಥಿತಿ ಗಂಭೀರ ಅದ. ಏನಿಲ್ಲ ಈಗ ಏನು ಮುಂದೆ ಈಗ ಮಳೆನೇ ಇದೊಂದು ಮಳೆ ಬರಲಿಲ್ಲ ಅಂದರೆ ಮುಂದೆ ರೈತರು ಊರ್ಲಿ ಹಾಕೊಂಡು ಸಾಯ ಫಾಳಿ ಬಂದದ. ಇದಕ್ಕೆ ಏನಾರ ಮಾಡಿ ಸರ್ಕಾರ ನಮಗೆ ಸೌಲಭ್ಯ ಮಾಡಬೇಕು, ನಮ್ಮ ರೈತರ ಸಾಲ ಮನ್ನಾ ಮಾಡಬೇಕಂತ ಕೇಳಬೇಕು. ಒಂದು ತೊಗರಿ ಬಿತ್ತಿದ್ದೀರಿ, ಮತ್ತೇನು ಹಾಕಿಲ್ಲ ರೀ. ಇದು ನಮ್ಮ ಮತ್ತೇನು ಹಾಕಿಲ್ಲ. ಈಗ ಬಿತ್ತವ. ಈಗ ಅವು ಬಿತ್ತಿದೆವು ಅಂದ್ರೆ ನಾವು ಏನು ಆಗಪ್ಪಿಲ್ಲ ಇಲ್ಲಲ್ಲ. ಈಗ ನೆಮ್ಕೊಳ್ತೀವಿ, ಬಿತ್ತಿದೆವು ಅದು ಮಳೆನೇ ಹೋಗಿ ಅದು ನಾಟಿಗೆ ಎದ್ದಾವ, ಸಾಯ್ಲತ್ತವ. ಈಗ ಮುಂದೆ ಬಿತ್ತಬೇಕಾದ್ರೂ ಧೈರ್ಯ ಇಲ್ಲ. ಈಗ ಬೀಜ ಗೊಬ್ಬರ ತಂದು ಇಟ್ಟಿದ್ದೆವು ಮನ್ಯಾಗ ಕುಂತು ಅಲ್ಲಿ. ಇದೆಲ್ಲ ಹಾಳಾಗೋದಲ್ಲ ರೀ. ಇದಕ್ಕೆ ನಮ್ಮದು ಏನು ಇದು ತಂದಿದ್ದೀವಿ ಅಂದ್ರೆ ಸರ್ಕಾರ ಏನು ಹೆಲ್ಪ್ ಮಾಡಿ ನಮ್ಮ ರೈತರ ಸಾಲ ಏನು ಮನ್ನಾ ಮಾಡಬೇಕು. ಇಲ್ಲ ಗೊಬ್ಬರ ರೇಟ್ ಪಿರಿ ಅದ, ಗೊಬ್ಬರ ಸಸ್ತ ಮಾಡಬೇಕು. ಗೊಬ್ಬರ ರೇಟಿನ ಥೋಡೆ ಅದ ರೀ. ಸಿಕ್ಕಂಗೆ ರೇಟ್ ಕೊಡ್ಲತ್ತಾರ, ಗೊಬ್ಬರ ಸಸ್ತ ಮಾಡ್ತಾರೆ, ಆದರೂ ಸಸ್ತ ಇಲ್ಲ ಗೊಬ್ಬರ. ತೊಗರಿ ಪಿರಿ ಅಂದ್ರೆ ಅವು ಭೀ ಅಲ್ಲೇ ಬಿದ್ದಾವೆ, ತೊಗರಿ ಭೀ ಸಸ್ತನೇ. ಮತ್ತು ರೈತರ ಮೇಲೆ ಏನು ಕಿಮ್ಮತ್ತು ಅದ ರೀ. ನಾವು ಟಾಟಾ ಬಿರ್ಲಾ ಒಂದು ಸೂಜಿ ಮಾರಿದ್ರೆ ಅವ್ರ ಕಿಮ್ಮತ್ತು ಒಂದು ಸೂಜಿ